ಬೇಲೂರು ಪಟ್ಟಣದ ಜೆಪಿ ನಗರದಲ್ಲಿರುವ ಪ್ರಜ್ವಲ್ ಪೆಟ್ರೋಲ್ ಬಂಕ್ ಸಂಬಂಧಿತ ಜಮೀನು ವಿವಾದಕ್ಕೆ ಕೊನೆಗೂ ಇಲ್ಲಿಯ ಬೇಲೂರು 1ನೇ ಅಧಿಕ ಸಿವಿಲ್ ಜೆಎಂಎಫ್ ನ್ಯಾಯಾಲಯದ ಮೂಲಕ ಅಂತಿಮ ತೆರೆ ಬಿದ್ದಿದ್ದು, ದೀರ್ಘಕಾಲದ ಕಾನೂನು ಹೋರಾಟದ ಬಳಿಕ ಮೂಲ ಮಾಲೀಕರಿಗೆ ಜಾಗವನ್ನು ಅವರ ಸ್ವಾಧೀನಕ್ಕೆ ಒಪ್ಪಿಸಲಾಗಿದೆ. ಬೇಲೂರಿನ 1ನೇ ಅಧಿಕ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಆದೇಶದಂತೆ ಮತ್ತು ಡಿಕ್ರಿಯ ದಿನಾಂಕ 31/10/2025 ದಾಖಲೆಯಂತೆ ಗುರುವಾರ ಮಹತ್ವದ ತೀರ್ಪಿನಂತೆ ನ್ಯಾಯಾಲಯದ ಹಮೀಲುದಾರರು ಹಾಗೂ ಪೊಲೀಸರು ಹಾಗೂ ಜಾಗದ ಮಾಲೀಕರ ಪರ ವಕೀಲರ ಮುಖಾಂತರ ತಮ್ಮ ಸುಪರ್ದಿಗೆ ಜಾಗ ಪಡೆದುಕೊಂಡರು. ಈ ವೇಳೆ ಮಾತನಾಡಿದ ವಕೀಲರಾದ ಎಂಡಿ ಗಿರಿಜಾಂಬ, ತಮ್ಮ ಪರ ಕಕ್ಷಿದಾರರಾದ ಡಾಕ್ಟರ್ ಸುಂದರ್ ಅವರಿಗೆ ಸೇರಿದ ಸುಮಾರು 12 ಚದರ ಅಡಿ ವಿಸ್ತೀರ್ಣದ ಜಾಗವನ್ನು 1994-95ರಲ್ಲಿ ಇಂಡಿಯನ್ ಆಯಿಲ್ ಕಂಪನಿಗೆ 25 ವರ್ಷಗಳ ಅವಧಿಗೆ ಲೀಸ್ ಮೂಲಕ ನೀಡಲಾಗಿತ್ತು. 2019ರಲ್ಲಿ ಲೀಸ್ ಅವಧಿ ಮುಗಿದ ಬಳಿಕ ಕಾನೂನುಬದ್ಧವಾಗಿ ಲೀಸ್ ರದ್ದುಪಡಿಸಿ ನೋಟಿಸ್ ನೀಡಿದರು. ಸಂಬಂಧಿತ ಸಂಸ್ಥೆ ಆಗಲಿ ಅದನ್ನು ನಡೆಸುತ್ತಿದ್ದ ಪ್ರಜ್ವಲ್ ಪೆಟ್ರೋಲ್ ಬಂಕ್ ಕೃಷ್ಣ ಅವರು ಜಾಗವನ್ನು ಖಾಲಿ ಮಾಡದೆ ಸಾಕಷ್ಟು ನೋಟಿಸ್ ನೀಡಿದರು. ಅದಕ್ಕೆ ಸಂಬಂಧಿಸಿದವರು ಜಾಗ ಖಾಲಿ ಮಾಡದೆ ಅಕ್ರಮ ಸ್ವಾಧೀನ ಮುಂದುವರೆಸಿದ್ದರು ಎಂದು ವಿವರಿಸಿದರು. ಈ ಹಿನ್ನೆಲೆಯಲ್ಲಿ 2019ರಲ್ಲಿ ಮೂಲದಾವ ನಂಬರ್ 304/2019 ದಾಖಲಿಸಲಾಗಿದ್ದು, ಸುದೀರ್ಘ 6 ವರ್ಷಗಳ ವಿಚಾರಣೆ ಬಳಿಕ ನ್ಯಾಯಾಲಯವು ಮಾಲೀಕರ ಪರವಾಗಿ ತೀರ್ಪು ನೀಡಿದೆ. ಕೋರ್ಟ್ ಆದೇಶದಂತೆ 2 ತಿಂಗಳ ಒಳಗೆ ಜಾಗ ಖಾಲಿ ಮಾಡಬೇಕೆಂಬ ಸೂಚನೆ ನೀಡಲಾಗಿತ್ತು. ಜೊತೆಗೆ ಬಾಕಿ ಬಾಡಿಗೆ ಹಾಗೂ ಅಕ್ರಮ ಸ್ವಾಧೀನಕ್ಕೆ ಪ್ರತಿ ತಿಂಗಳು 10,000 ಪರಿಹಾರವನ್ನು ಪಾವತಿಸುವಂತೆ ನಿರ್ದೇಶನ ನೀಡಲಾಗಿತ್ತು. ಆದರೆ ನಿಗದಿತ ಅವಧಿಯಲ್ಲಿ ಜಾಗವನ್ನು ಹಸ್ತಾಂತರಿಸದ ಹಿನ್ನೆಲೆ ಮಾಲೀಕರು ಕೇಸ್ ದಾಖಲಿಸಿದ್ದು, ಇಂದು ಕೋರ್ಟ್ ಮೂಲಕ ಜಾಗದ ಸಂಪೂರ್ಣ ಸ್ವಾಧೀನವನ್ನು ಪಡೆದುಕೊಂಡಿದೆ. ಇದರಲ್ಲಿ ದಿವಂಗತ ಡಾಕ್ಟರ್ ಸುಂದರ್ ಅವರು ಹಾಗೂ ಅವರ ಪುತ್ರಿಯರಾದ ಶ್ರುತಿ ಮತ್ತು ಸ್ವಾತಿ ಅವರಿಗೆ ಜಾಗ ಹಕ್ಕು ಇರುವುದರಿಂದ ಕೋರ್ಟ್ ಆದೇಶದಂತೆ ಪೆಟ್ರೋಲ್ ಬಂಕಿಗೆ ಸಂಬಂಧಿಸಿದ ಎಲ್ಲಾ ಸಾಮಗ್ರಿಗಳನ್ನು ಸ್ಥಳದಿಂದ ತೆರವುಗೊಳಿಸಿ ಜಾಗವನ್ನು ಖಾಲಿ ಮಾಡಲಾಗಿದೆ. 6 ವರ್ಷಗಳ ಕಾನೂನು ಹೋರಾಟದ ನಂತರ ನ್ಯಾಯ ದೊರೆತಿದ್ದು, ಕೋರ್ಟ್ ಆದೇಶದ ಮೂಲಕ ಡಿಗ್ರಿ ಹೋಲ್ಡರ್ಗಳಿಗೆ ಸ್ವಾಧೀನ ಹಸ್ತಾಂತರಿಸಲಾಗಿದೆ ಎಂದರು. ನಮಗೆ 6 ವರ್ಷಗಳ ನಂತರ ನ್ಯಾಯ ದೊರಕಿಸಿಕೊಟ್ಟ ಬೇಲೂರಿನ ನ್ಯಾಯಾಲಯಕ್ಕೆ ಹಾಗೂ ವಕೀಲರಿಗೆ ದಿವಂಗತ ಡಾಕ್ಟರ್ ಸುಂದರ್ ಕುಟುಂಬ ವರ್ಗ ಕೃತಜ್ಞತೆ ಸಲ್ಲಿಸಿತು. ಮಾತುಕತೆ ಹೇಳೋದಾದ್ರೆ ಅವ್ರು ಬಿಟ್ಕೊಡ್ಲಿಲ್ಲ, ಮತ್ತೆ ಅಕ್ರಮ ಸ್ವಾಧೀನವನ್ನು ಮುಂದುವರಿಸಿಕೊಂಡೋದ್ರು. ಯಾರೇ ಮಾಲೀಕರು ಅದನ್ನು ಒಂದು ಟರ್ಮಿನೇಟ್ ಮಾಡಿದ್ಮೇಲೆ ಯಾರಲ್ಲಿ ಇರ್ತಾರ ಅವ್ರ ಸ್ವಾಧೀನ ಅಕ್ರಮ ಅಂತ ಹಚ್ಕೊಂಡ ಕಾನೂನು ಭಾಷೆಯಲ್ಲಿ ನಾವು ಅದನ್ನು ಕೇಸನ್ನು ಹಾಕೊಂಡು ಕೇಸ್ ನಂಬರ್ 304/2019 ಅದು 1ನೇ ಅಧಿಕಾರ ನ್ಯಾಯಾಲಯದಲ್ಲಿ ಹೇಳ್ತಾ ಇತ್ತು. ಕೋರ್ಟ್ ಡಿಕ್ರಿ ಆಯಿತು. ಅವರು ಕೂಡ ಅಪಿಯರ್ ಆಗಿ ವಿಚಾರಣೆ ಮಾಡಿ ಅವ್ರ ದಾಖಲಾತಿ ನಮ್ಮ ದಾಖಲಾತಿ ಸುದೀರ್ಘ 6 ವರ್ಷದ ಸುದೀರ್ಘ ಅವಧಿಯಲ್ಲಿ ಎಲ್ಲ ವಿಚಾರಣೆಯನ್ನು ಮಾಡಿ ಕೋರ್ಟ್ ಆದೇಶವನ್ನು ಮಾಡಿ ಇವರಿಗೆ ಆ ಸ್ವಾಧೀನವನ್ನು ಕೊಡಲಿಕ್ಕೆ ಆದೇಶ ಮಾಡಿ, ಮತ್ತು ಬಾಕಿ ಅರಿಯರ್ಸ್ ಆಫ್ ರೆಂಟನ್ನು ಕೂಡ ಆದೇಶ ಮಾಡಿದೆ. ಮತ್ತು ಅವ್ರಿಗೇನು ಇಲ್ಲಿಗಲ್ ಸ್ವಾಧೀನ ಇದೆಯಲ್ಲ ಅದಕ್ಕೆ ಮತ್ತೆ 10,000 ರೂಪಾಯಿ ಕೊಡಲಿಕ್ಕೆ ಆದೇಶ ಮಾಡಿದೆ. 2019ರಿಂದ ಇಲ್ಲಿಯವರೆಗೂ ಅಕ್ಟೋಬರಲ್ಲಿ ಏನು 2025ರಲ್ಲಿ ಆದೇಶ ಆಯಿತು, ಅಲ್ಲವರೆಗೂ ಒಂದು ರೆಂಟನ್ನು ಫಿಕ್ಸ್ ಮಾಡಿ ಕೊಡಲಿಕ್ಕೆ ಕೂಡ ಆದೇಶ ಮಾಡಿದೆ. ನಾವು ದಾವದಲ್ಲಿ ಏನು ಪರಿಹಾರ ಕೇಳಿದ್ವಿ ಆ ಪರಿಹಾರ ಎಲ್ಲವನ್ನೂ ಕೋರ್ಟು ನೀಡಿ ಇವತ್ತು ಜಾರಿ ಕೇಸಲ್ಲಿ ನಮಗೆ ಸ್ವಾಧೀನವನ್ನು ಕೊಟ್ಟಿದ್ದೆ. ಗಿರಿಜಾಂಬಿಕಾ ಅಂತಂದೇಳಿ ನಾನು ಡಾಕ್ಟರ್ ಸುಂದರ್ ಅವರ ಮಕ್ಕಳ ಲಾಯರ್ ಆಗಿ ನಾನು ಕೇಸನ್ನು ನಡೆಸಿದೆ. ಈ ಸಂದರ್ಭದಲ್ಲಿ ಸುರೇಶ್, ಸುಧನ್ವಾ, ಗೋಕುಲ್, ಮೋನಿಶಾ, ಸ್ವಾತಿ, ಶ್ರುತಿ, ಷಡಕ್ಷರಿ, ನ್ಯಾಯಾಲಯದ ಅಮೀನುದಾರರು ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.